ಹಾಯ್ ಹಲೋ ನಮಸ್ತೆ ಅಶೋಕ್ ನೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇಂದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡಿ. ಈ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದಿನದ ವಿಷಯವೇನೆಂದರೆ ಜಗತ್ತು ಕಂಡ ರಣಭೀಕರವಾದ ಮೊದಲನೇ ಮಹಾಯುದ್ಧ. ಒಮ್ಮೆ ಈ ಜಗತ್ತು ಶಾಂತಿಯ ಮೇಲೆ ನಂಬಿಕೆ ಇಟ್ಟಿತ್ತು. ಯುರೋಪಿನ ಬೀದಿಗಳಲ್ಲಿ ಸಂಗೀತ ಮೊಳಗುತ್ತಿತ್ತು, ಕಾರ್ಖಾನೆಗಳಲ್ಲಿ ಕನಸುಗಳು ರೂಪುಗೊಳ್ಳುತ್ತಿದ್ದವು, ಜನರು ಭವಿಷ್ಯದ ಬಗ್ಗೆ ಭರವಸೆಯಿಂದ ಮಾತನಾಡುತ್ತಿದ್ದರು. ಆದರೆ ಈ ಶಾಂತಿಯ ಮುಸುಕಿನೊಳಗೆ ನಿಧಾನವಾಗಿ ಆದರೆ ಗಂಭೀರವಾಗಿ ಒಂದು ಭಯಾನಕ ಸತ್ಯ ಬೆಳೆಯುತ್ತಿತ್ತು. ಅಧಿಕಾರದ ಹಸಿವು, ಅಹಂಕಾರದ ಸ್ಪರ್ಧೆ ಮತ್ತು ಸಾಮ್ರಾಜ್ಯಗಳ ನಡುವಿನ ಅಸೂಯೆ ಇವು ಮಾನವ ಇತಿಹಾಸದ ಅತಿದೊಡ್ಡ ವಿನಾಶಕ್ಕೆ ನೆಲಹಾಸುತ್ತಿದ್ದವು. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ರಷ್ಯಾ ಮತ್ತು ಆಸ್ಟ್ರೋ-ಹಂಗೇರಿಯನ್ ಸಾಮ್ರಾಜ್ಯಗಳು ಜಗತ್ತಿನ ಮೇಲೆ ತಮ್ಮ ನೆರಳನ್ನು ಬೀಳಿಸಲು ಪರಸ್ಪರ ಪೈಪೋಟಿ ನಡೆಸಿದವು. ವಸಾಹತುಗಳಿಗಾಗಿ ನಡೆದ ಈ ಸ್ಪರ್ಧೆಯಲ್ಲಿ ಶಾಂತಿ ಎನ್ನುವುದು ಮೌಲ್ಯವಾಗುವ ಬದಲು ಬಲಹೀನತೆಯಾಗಿ ಕಾಣಿಸತೊಡಗಿತು. ಯುದ್ಧ ಅನಿವಾರ್ಯವಾಗುತ್ತಿತ್ತು. ಪ್ರಶ್ನೆ ಒಂದೇ ಇತ್ತು: ಕಿಡಿ ಯಾವಾಗ ಸಿಡಿಯುತ್ತದೆ ಎಂಬುದು. 1914ರ ಜೂನ್ 28ರಂದು ಸರಯೇವೋ ನಗರದ ಒಂದು ಬೀದಿಯಲ್ಲಿ ಸಿಡಿದ ಒಂದೇ ಒಂದು ಗುಂಡು ಇಡೀ ಜಗತ್ತಿನ ಭವಿಷ್ಯವನ್ನೇ ಬದಲಿಸಿತು. ಆಸ್ಟೋಕ್ ಫ್ರಾನ್ಸ್ ಫರ್ಡಿನಾಂಡ್ ಹತ್ಯೆಯಾದ ಕ್ಷಣ ಒಂದು ಸಾಮ್ರಾಜ್ಯದ ಉತ್ತರಾಧಿಕಾರಿಯಷ್ಟೇ ಅಲ್ಲ, ಮಾನವೀಯತೆಯ ಸಮತೋಲನವೂ ಕುಸಿದು ಬಿದ್ದಿತು. ಕೆಲವೇ ದಿನಗಳಲ್ಲಿ ರಾಜಕೀಯ ಪತ್ರಗಳು ಯುದ್ಧದ ಘೋಷಣೆಯಾಗಿ ಮಾರ್ಪಟ್ಟವು. ಒಂದು ಸಹಿ, ಒಂದು ಮುದ್ರೆ, ಲಕ್ಷಾಂತರ ಜೀವಗಳಿಗೆ ಮರಣದ ಆದೇಶವಾಯಿತು. ಜನರು ಸಂಭ್ರಮಿಸಿದರು, ವೀರತ್ವದ ಕನಸುಗಳನ್ನು ಕಟ್ಟಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಈ ಯುದ್ಧವು ವೀರರನ್ನು ಅಲ್ಲ, ಕೇವಲ ಶವಗಳನ್ನು ಉತ್ಪಾದಿಸಲಿದೆ ಎಂಬುದು. ರೈಲುಗಳು ಸೈನಿಕರನ್ನು ಹೊತ್ತುಕೊಂಡು ಮುನ್ನಡೆದವು. ತಾಯಂದಿರು ಕಣ್ಣೀರಿನಲ್ಲಿ ಮಕ್ಕಳಿಗೆ ವಿದಾಯ ಹೇಳಿದರು. ಯುವಕರು ವೀರರಾಗಿ ವಾಪಸ್ಸಾಗುವ ಕನಸಿನಲ್ಲಿ ಹೊರಟರು. ಆದರೆ ಬಹುಪಾಲು ಮನೆಗೆ ಮರಳಿದ್ದು ಧ್ವಜ ಮುಚ್ಚಿದ ಶವಪೆಟ್ಟಿಗೆಯಲ್ಲಿ. ಫ್ರಾನ್ಸ್ ಮತ್ತು ಬೆಲ್ಜಿಯಂನ ಮೈದಾನಗಳಲ್ಲಿ ಮೈಲಿಗಟ್ಟಲೆ ಟ್ರೆಂಚ್ಗಳು ಅಥವಾ ಕಂದಕಗಳು ತೋಡಲ್ಪಟ್ಟವು. ಮಣ್ಣು, ನೀರು, ರಕ್ತ ಇವೇ ಸೈನಿಕರ ದಿನಚರಿಯಾಯಿತು. ತಿಂಗಳುಗಟ್ಟಲೆ ಆ ಕತ್ತಲೆಯ ಕಂದಕಗಳಲ್ಲಿ ಕುಳಿತು ಮರಣ ಯಾವ ಕ್ಷಣ ಬರುತ್ತದೋ ಎಂಬ ಭಯದಲ್ಲೇ ಅವರು ಉಸಿರಾಡಿದರು. ಇಲ್ಲಿ ವೀರತೆ ಇರಲಿಲ್ಲ, ಇಲ್ಲಿ ಕೇವಲ ಉಳಿಯುವ ಹೋರಾಟ ಮಾತ್ರವಿತ್ತು. ಗುಂಡಿನ ಶಬ್ದಕ್ಕಿಂತಲೂ ಭಯಾನಕವಾಗಿದ್ದುದು ಆ ಮಧ್ಯೆ ಆವರಿಸುತ್ತಿದ್ದ ಸ್ಮಶಾನ ಮೌನ. ಯಾಕೆಂದರೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕಾಡುತ್ತಿತ್ತು: ಮುಂದಿನ ಸಾವು ನನ್ನದೇನಾ? ಈ ಯುದ್ಧ ಮಾನವನ ಕ್ರೌರ್ಯಕ್ಕೆ ಹೊಸ ರೂಪ ನೀಡಿತು. ವಿಷವಾಯುಗಳು ಗಾಳಿಯಲ್ಲಿ ಹರಡಿದವು. ಉಸಿರಾಡಲಾಗದ ನರಕ, ಕಣ್ಣು ಕುರುಡಾಗಿಸುವ ನೋವು, ನರಳಾಟ. ಯಂತ್ರಗನ್ಗಳು ಕ್ಷಣಗಳಲ್ಲಿ ನೂರಾರು ಜೀವಗಳನ್ನು ಕಿತ್ತುಕೊಂಡವು. ಟ್ಯಾಂಕ್ಗಳು ಭೂಮಿಯನ್ನು ನಡುಗಿಸುತ್ತಾ ಲೋಹದ ರಾಕ್ಷಸರಂತೆ ಮುಂದೆ ಸಾಗಿದವು. ಆಕಾಶವು ಸುರಕ್ಷಿತವಾಗಿರಲಿಲ್ಲ. ವಿಮಾನಗಳು ಮೊದಲ ಬಾರಿಗೆ ಮರಣದ ವಾಹನಗಳಾದವು. ಸಮುದ್ರದ ಆಳದಲ್ಲೂ ಸಬ್ಮರಿನ್ಗಳು ಮೌನವಾಗಿ ಸಂಚರಿಸಿ ಹಡಗುಗಳನ್ನು ಸಮಾಧಿ ಮಾಡಿದವು. ಇದು ಕೇವಲ ಯುದ್ಧವಲ್ಲ, ಇದು ಕೈಗಾರಿಕೀಕರಣಗೊಂಡ ಮರಣ. ಇಲ್ಲಿ ಮಾನವನ ಮೌಲ್ಯ ಕುಸಿದು ಯಂತ್ರದ ವೇಗವೇ ಅಂತಿಮ ತೀರ್ಪಾಯಿತು. ಈ ರಕ್ತಪಾತ ಕೇವಲ ಯುರೋಪಿಗೆ ಸೀಮಿತವಾಗಿರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿದ್ದ ನಮ್ಮ ಭಾರತದಿಂದ ಲಕ್ಷಾಂತರ ಸೈನಿಕರು ಯುದ್ಧಭೂಮಿಗೆ ಕಳುಹಿಸಲ್ಪಟ್ಟರು. ಅಪರಿಚಿತ ಭೂಮಿ, ಕೊರೆಯುವ ಚಳಿ, ಎದುರಿಗಿದ್ದಿದ್ದು ಕಾಣದ ಶತ್ರು. ಆದರೂ ಅವರು ಅಪ್ರತಿಮ ಶೌರ್ಯದಿಂದ ಹೋರಾಡಿದರು. ಸಾವಿರಾರು ಭಾರತೀಯ ಸೈನಿಕರು ಫ್ರಾನ್ಸ್ ಮತ್ತು ಬೆಲ್ಜಿಯಂನ ಮಣ್ಣಿನಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಇತಿಹಾಸದ ಪುಸ್ತಕಗಳು ಅವರನ್ನು ಕೇವಲ ಸಂಖ್ಯೆಗಳಾಗಿ ನೋಡಬಹುದು, ಆದರೆ ಅವರ ತ್ಯಾಗ ಈ ಜಗತ್ತಿನ ಇತಿಹಾಸದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿದೆ. ಯುದ್ಧ ಕೇವಲ ಸೈನಿಕರನ್ನಷ್ಟೇ ಅಲ್ಲ, ನಾಗರಿಕರನ್ನು ಹಸಿಯಾಗಿ ನುಂಗಿ ಹಾಕಿತು. ಸುಂದರ ಮನೆಗಳು ಧೂಳಾದವು, ಮಕ್ಕಳು ಅನಾಥರಾದರು, ಬದುಕು ಭಿಕ್ಷೆಯಾಯಿತು. ಕೊನೆಗೆ ಈ ಯುದ್ಧದಲ್ಲಿ ಗೆದ್ದವರು ಯಾರೂ ಇರಲಿಲ್ಲ. 1917ರಲ್ಲಿ ಅಮೆರಿಕ ಯುದ್ಧಕ್ಕೆ ಪ್ರವೇಶಿಸಿದಾಗ ಹೊಸ ಶಕ್ತಿ ಬಂದಂತಾಯಿತು. ಆದರೆ ಮರಣದ ತಾಂಡವ ಮಾತ್ರ ನಿಲ್ಲಲಿಲ್ಲ. 1918ರ ನವೆಂಬರ್ 11ರಂದು ಅಚಾನಕ್ಕಾಗಿ ಮೌನ ಆವರಿಸಿತು. ಗುಂಡುಗಳು ನಿಂತವು. ಯುದ್ಧ ಮುಗಿದಿತ್ತು, ಆದರೆ ಜಗತ್ತಿನಾದ್ಯಂತ ಗಾಯಗಳು ಹಸಿಯಾಗಿಯೇ ಇದ್ದವು. ನಂತರ ಬಂದ ವರ್ಸಾಯ್ ಒಪ್ಪಂದ ಜರ್ಮನಿಯನ್ನು ಅವಮಾನಿಸಿತು, ಜಗತ್ತಿಗೆ ತಾತ್ಕಾಲಿಕ ಶಾಂತಿ ಕೊಟ್ಟಿತು. ಆದರೆ ಅದೇ ಒಪ್ಪಂದದ ಕಹಿ ಎರಡನೇ ಮಹಾಯುದ್ಧದ ಬೀಜವನ್ನು ಬಿತ್ತಿತು. 1.5 ಕೋಟಿ ಜೀವಗಳ ಬಲಿ ಪಡೆದ ಈ ಮಹಾಯುದ್ಧ ನಮಗೆ ಒಂದೇ ಪಾಠ ಹೇಳುತ್ತದೆ: ಅಹಂಕಾರ ಗೆದ್ದಾಗ ಮಾನವತೆ ಸೋಲುತ್ತದೆ. ಯುದ್ಧ ಎಂದಿಗೂ ಪರಿಹಾರವಲ್ಲ, ಶಾಂತಿಯೇ ಮಾನವಕುಲದ ಏಕೈಕ ವಿಜಯ.